ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಸೋಮವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಅರೌಂಡ್ 5 ಗಂಟೆ ಆಗಿದೆ ಆ್ಯಂಡ್ ಇವತ್ತಿಂದ ಧನುರ್ಮಾಸ ಕೂಡ ಶುರುವಾಗಿದೆ. ಸೊ ತುಂಬ ಜನ ಹೆಣ್ಮಕ್ಳು ಧನುರ್ಮಾಸ ಮಾಡುವಂಥವ್ರು ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಚಳಿ ಅಂತೂ ಜಾಸ್ತಿ ಆಗಿದೆ. ಯೂಶಲಿ ಧನುರ್ಮಾಸದಲ್ಲಿ ತುಂಬ ಜಾಸ್ತಿ ಆಗುತ್ತೆ ಚಳಿ ಅಂತ ಕೂಡ ಹೇಳ್ಬೋದು. ಬಿಕಾಸ್ ನವಂಬರ್ ಆ್ಯಂಡ್ ಡಿಸೆಂಬರ್ ಟೈಮ್ ಆ್ಯಸ್ ಯೂಶ್ವಲ್ ವಿಂಟರ್ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ. ಫಸ್ಟ್ ಟೈಮ್ ನನಗೆ ಇಷ್ಟು ದಿವಸದಲ್ಲಿ ಇವತ್ತು ಚಳಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವೆಟರ್ ಹಾಕ್ಕೊಂಡ್ಬಿಟ್ಟೆ ನಾನಂತೂ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಬಿಸಿ ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ತುಂಬ ಮಂಜು ಕಟ್ತದೆ ಆ್ಯಂಡ್ ತುಂಬ ಫಾಗ್ ಬೀಳ್ತದೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಬೇಗನೆ ಎದ್ದಿದ್ದರಿಂದ ಇವತ್ತು ನನ್ನ ಎಕ್ಸಸೈಸಸ್ ರೆಗ್ಯುಲರ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡುವಂಥ ಎಕ್ಸಸೈಸಸ್ನ ಒಂದಷ್ಟು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸಸೈಸಸ್ ಮಾಡಬೇಕಾ ಅನ್ನೋದು ತುಂಬ ಜನರ ಪ್ರಶ್ನೆ ಇರುತ್ತೆ. ಬಿಕಾಸ್ ಕೆಲವ್ರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬೇಬಿ ಪೊಸಿಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಪ್ರತಿಯೊಂದು ಹೆಣ್ಮಕ್ಳು ಬಾಡಿ ನೇಚರ್ ಕೂಡ ಬಹಳನೇ ಡಿಫ್ರೆಂಟಾಗಿ ಇರುತ್ತೆ. ಸೊ ಒಂದು ನಾರ್ಮಲ್ ಡೆಲಿವರಿ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿ ಇತ್ತು ಅಂತಂದರೆ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಎಕ್ಸಸೈಸ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ನಾನು ಕೂಡ 30 ವೀಕ್ಸ್ ಆಗಿರೋದ್ರಿಂದ ನನ್ನ ಡಕ್ ವಾಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯೂಶ್ವಲಿ ಡಕ್ ವಾಕ್ ಅಂತ ಹೇಳಿದ್ರೆ 30 ವೀಕ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಹೆಡ್ ಡೌನ್ ಆಗಿದ್ರೆ ಬೇಬಿದು ಡಕ್ ವಾಕ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ 30 ವೀಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ನನ್ನ ಡಕ್ ವಾಕ್ನ ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವನ್ ರೆಗ್ಯುಲರ್ ಸ್ಟ್ರೆಚಸ್ ಆಗಿರ್ಬೋದು, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆಗಿರ್ಬೋದು, ಇದೆಲ್ಲನೂ ಮಾಡೋದ್ರಿಂದ ಒಂದು ರೀತಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ಪೇನ್ನ ರೆಸಿಸ್ಟ್ ಮಾಡ್ಕೊಳ್ಳೋದಕ್ಕೂ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ರೆಗ್ಯುಲರ್ ಬೇಸಿಸಲ್ಲಿ ಮಾಡಿದರೆ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ಸೊ ಡೈಲಿ ಒಂದು 10 to 15 ಮಿನಿಟ್ಸ್ ನಮಗೆ ಅಂತ ಹೇಳಿ ಎತ್ತಿಟ್ಟು ಈ ರೀತಿ ಎಕ್ಸಸೈಸಸ್ ಆ್ಯಂಡ್ ನಮ್ಮ ಬ್ಯಾಕ್ ಬೋನ್ ಕೂಡ ತುಂಬಾ ಪೇನ್ ಆಗ್ತಾ ಇರುತ್ತೆ. ಸೊ ಅದಕ್ಕೂ ಕೂಡ ಒಂದು ರೀತಿ ಸ್ಟ್ರೆಚ್ ಕೊಟ್ಟರೆ ಇಡೀ ದಿವಸ ಒಂದು ರೀತಿ ಪೇನ್ ರಿಲೀಫ್ ಆಗಿ ಇರುತ್ತೆ ಮತ್ತು ರಿಲ್ಯಾಕ್ಸ್ಡ್ ಆಗಿ ಕೂಡ ನಮ್ಮ ಡೇನ ಸ್ಪೆಂಡ್ ಮಾಡ್ಬೋದು. ಸೊ ನಾನು ಕೂಡ ಅದೇ ರೀತಿ ಸಿಂಪಲಾಗಿ ಒಂದಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮತ್ತು ಪೆಲ್ವಿಕ್ ಎಕ್ಸಸೈಸಸ್ನ ಮಾಡಿ ಒಂದು 5 to 10 ನಿಮಿಷ ಧ್ಯಾನವನ್ನು ಮಾಡಿ ಅದಾದಮೇಲೆ ನನ್ನ ಡಕ್ ವಾಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ಮುಂಚೆ ನನಗೆ ಐ ಥಿಂಕ್ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಿತ್ತು ಡಕ್ ವಾಕ್ ಮಾಡಲಿಕ್ಕೆ. ಬಟ್ ಈಗ ಐ ವಾಸ್ ಕಂಫರ್ಟಬಲ್ ಒಬ್ಬಳೇ ಕೂಡ ಮಾಡ್ಬೋದು. ಆ್ಯಂಡ್ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಸೋಫಾನೋ ಅಥವಾ ದಿವಾನ ಸಪೋರ್ಟ್ ತೊಗೊಂಡು ಕೂಡ ಮಾಡಬಹುದು. ಸೊ ಇಟ್ ಡಿಪೆಂಡ್ಸ್. ಯಾರೂ ಎದ್ದಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗತ್ತೆ, ಯಾವುದಾದ್ರೂ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಹಾಗಂತ ತುಂಬ ಹೊತ್ತು ಮಾಡಿ ತುಂಬ ಸ್ಟ್ರೈನ್ ಕೊಟ್ಟು ಹೊಟ್ಟೆ ಭಾಗದ ಮೇಲೆ ಜಾಸ್ತಿ ಪ್ರೆಷರ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಆಗುತ್ತೋ ನಮಗೆ ಸ್ಟ್ರೆಚಸ್ಸು ಅಷ್ಟು ಮಾಡೋದ್ರಿಂದ ಬೇಬಿ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನಾವು ನಮ್ಮ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿದಾಗ ಮಗು ಕೂಡ ಹೊಟ್ಟೆ ಒಳಗಡೆ ಮೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು 30 ವೀಕ್ಸ್ ಆಗಿರೋದ್ರಿಂದ ಬೇಬಿ ಮೂವ್ಮೆಂಟ್ಸ್ ಕೂಡ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ಡಾಕ್ಟರ್ಸು ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡ್ಕೊಳ್ಳಿ ಆ್ಯಂಡ್ ನೋಟ್ ಮಾಡ್ಕೊಳ್ಳಿ ಥ್ರೂ ಔಟ್ ದ ಡೇ ಎಷ್ಟು ಕೌಂಟ್ಸ್ ಇರುತ್ತೆ ಅಥವಾ ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ಅಂತ. ಸೊ ನಾನು ಆ ಥರ ಯಾವುದೂ ಲೆಕ್ಕ ಇಟ್ಕೊಂಡು ಇಷ್ಟ ಆಗುತ್ತೆ ಅಂತ ಇಲ್ಲ. ಬಟ್ ಆ್ಯಕ್ಟಿವ್ ಆಗಿ ಥ್ರೂ ಔಟ್ ದ ಡೇ ಮೂಮೆಂಟ್ಸ್ ಇದ್ದೇ ಇರುತ್ತೆ ಬೇಬಿದು. ಸೊ ಯೂಶ್ವಲಿ ನನ್ನ ಆಫೀಸ್ ವರ್ಕಲ್ಲಿ ನಾನು ಇಷ್ಟಾಯಿತು ಅಷ್ಟಾಯಿತು ಅಂದ್ಕೊಳ್ಳಲ್ಲ. ಬಟ್ ಮೂಮೆಂಟ್ಸ್ ಆದಾಗಂತೂ ಒಂದು ರೀತಿ ಮುಗುಳ್ನೆಗೆ ಬರೋಕ್ಕೆ ಶುರು ಆಗುತ್ತೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಆ ಮೂಮೆಂಟ್ಸ್ನ ನೋಡೋದಕ್ಕೆ. ಇನ್ಫ್ಯಾಕ್ಟ್ ಕೆಲವೊಂದು ಸತಿ ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಕೂತಿದ್ದಾಗ ಫುಲ್ ಬ್ಲಕ್ ಅಂತ ಈ ಕಡೆ ಒಳ್ಕೊಳ್ಳೋದು ಅಥವಾ ಒದೆಯೋ ಅಂಥದ್ದು ಇದೆಲ್ಲನೂ ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಅಂತೂ ಇಸ್ ವೆರಿ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಫಾರ್ ಡೆಲಿವರಿ ಟೈಮಲ್ಲೂ ಸೆಕ್ಷನ್ ಆಗ್ಬೋದು, ನಾರ್ಮಲ್ ಆಗ್ಬೋದು. ಇಟ್ ಅಗೇನ್ ಡಿಪೆಂಡ್ಸ್ ನಮ್ಮ ಬಾಡಿ ಟೈಪು ಆ ಒಂದು ಟೈಮಿಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಬಟ್ ಒಂದು ಹೆಲ್ದಿ ಎಕ್ಸಸೈಸ್ನ ಥ್ರೂ ಔಟ್ ದ ಲೈಫ್ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಸ್ ವೆರಿ ವೆರಿ ಬೆನಿಫಿಷಿಯಲ್ ಆ್ಯಂಡ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ಇನ್ನು ಎಕ್ಸಸೈಸ್ ಎಲ್ಲ ಮುಗಿಸಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡಿದ್ದೆ. ಫ್ರೆಶ್ ಅಪ್ ಆಗಿ ಮುಖಕ್ಕೆ ರೆಗ್ಯುಲರಾಗಿ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ
ಒಂದು ಪುಟ್ಟದಾಗಿ ಬೊಟ್ಟಿಟ್ಕೊಂಡ್ಬಿಟ್ರೆ ನನ್ನ ಮಾರ್ನಿಂಗ್ ರೂಟೀನ್ ಆಗುತ್ತೆ. ಬಿಕಾಸ್ ಈ ಒಂದು ಟೈಮಲ್ಲಿ ತುಂಬ ಚಳಿನೂ ಇರೋದ್ರಿಂದ ಮುಖ ತುಂಬ ಹೊಡೆಯೋಕ್ಕೆ ಕೂಡ ಶುರುವಾಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿ ಅದಾದಮೇಲೆ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಹಿಂದಿನ ದಿವಸನೇ ಇವತ್ತಿಗೆ ಪ್ಲ್ಯಾನ್ ಮಾಡಿದ್ದೆ, ಇವತ್ತು ಚೆನ್ನಾಗಿ ಮಸಾಲ ಮಾಡಿ ದೋಸೆ ಮಾಡೋಣ ಅಂತ ಹೇಳಿ. ಇನ್ನು ದೋಸೆ ಈ ಒಂದು ಟೈಮಲ್ಲಿ ಹಾಕಿದ್ರೆ ಬರುತ್ತೋ ಇಲ್ವೋ ಅಂತ ಆ್ಯಕ್ಚುಲಿ ನಾನು ನನ್ನ ಕೊಲೀಗ್ ಜೊತೆ ಅದೇ ಮಾತಾಡ್ತಾ ಇದ್ದೆ. ದೋಸೆಗೆ ನೆನೆಸಿಟ್ಬಿಟ್ರೆ ಮತ್ತೆ ಉಬ್ಬುತ್ತೋ ಇಲ್ವೋ ಮತ್ತು ರುಚಿ ಚೆನ್ನಾಗಿ ಬರೋಲ್ಲ ಅಂತ ಹೇಳಿ. ಸೊ ಅದಕ್ಕೆ ಯಾಕೋ ದೋಸೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಸೆಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಒಂದು ಇನ್ಸ್ಟೆಂಟ್ ಸೆಟ್ ದೋಸೆ ಮಾಡುವಂಥದ್ದು ಬಹಳನೇ ಈಸಿ. ರವೆ ತೊಗೊಂಡಿದ್ದೀನಿ, 2 ಕಪ್ಪಷ್ಟು ರವೆ, 2 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲಿಂದ 2 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಿದ್ದಂಥ ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಬಟ್ ಇದು ಸ್ವಲ್ಪ ಜಾರ್ ಚಿಕ್ಕದಾಗಿದೆ, ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟು ಚೆಲ್ತಾಯಿತ್ತು. ಸೊ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ದೊಡ್ಡ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಬೇಕಾಯ್ತು. ಆ್ಯಂಡ್ ಇದನ್ನು 3 ಟೈಮ್ಸ್ಗೂ ನಾನೇನು ಬಳಸ್ತಾ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದಲ್ಲ, ಒಂದು 10 ನಿಮಿಷದಲ್ಲಿ ದೋಸೆ ಇಟ್ಟು ರೆಡಿ ಆಗಿಬಿಡುತ್ತೆ. ಬಿಕಾಸ್ ದೋಸೆ ಅಂತಂದರೆ ಒಂದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ. ಹಿಂದಿನ ದಿವಸ ನೆನೆಸಿಟ್ಟು ಅಕ್ಕಿನೆಲ್ಲ ಅದಾದಮೇಲೆ ರುಬ್ಬಿ ನೆಕ್ಸ್ಟ್ ಡೇ ಅದು ಉಬ್ಬು ಬರಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ಯಾರಿಗಾದ್ರೂ ಇನ್ಸ್ಟೆಂಟಾಗಿ ಈ ರೀತಿ ದೋಸೆ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಕ್ವಿಕ್ಕಾಗಿ ಸೆಟ್ ದೋಸೆನ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ಹಂಗೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡಿಕೊಂಡೆ. ಒಂದು ರೀತಿ ಮೆಸಿ ಆಗಿಬಿಟ್ರೆ ಮತ್ತೆ ಲಾಸ್ಟಲ್ಲೆಲ್ಲ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರು ಈಸಿ ಆಗುತ್ತೆ ಅಂತ ಹೇಳಿ ದೋಸೆ ಕೂಡ ರುಬ್ಬಿಟ್ಟೆ. ದೋಸೆ ಎಲ್ಲ ರುಬ್ಬಿಟ್ಟಾದಮೇಲೆ ಕುಕ್ಕರಲ್ಲಿ ನಾನು ಕಾಬೂಲ್ನ ಬೇಯೋಕ್ಕೆ ಇಟ್ಟಿದೆ. ಸೊ ದಟ್ ಚೆನ್ನಾಗಿ ಮಸಾಲ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಅಂತ. ಸೊ ಅದು ಕೂಡ ಇನ್ನೇನು ತಣ್ಣಗಾಗುತ್ತೆ ಅಷ್ಟೊತ್ತಿಗೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನೂ ಚಾಪ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ನೀಟಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಒಂದು ಗ್ರೇವಿ ಅಂತೂ ತುಂಬ ಕ್ವಿಕ್ಕಾಗೇ ಮಾಡ್ಕೋಬೋದು, ಯಾವುದೇನೂ ಜಾಸ್ತಿ ಪ್ರೊಸೀಜರ್ ಇಲ್ಲ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಬೇಕಾಗಿರೋಂಥ ಒಂದು ಸ್ವಲ್ಪ ಮಸಾಲೆ ಐಟಮ್ಸು ಮತ್ತು ಪೌಡರ್ ಮಸಾಲೆ ಐಟಮ್ಸ್ ಇದ್ಬಿಡ್ತು ಅಂದರೆ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಸಂಜೆ ಬಂದುಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿಬಿಡ್ತೀನಿ. ಬೆಳಗ್ಗೆ ದೋಸೆಗೂ ಅದೇ ಆಗುತ್ತೆ, ಮತ್ತು ಸಂಜೆ ಬಂದಮೇಲೆ ಊಟದ ಟೈಮ್ಗೂ ನಾವು ಅದಕ್ಕೆ ಅನ್ನ ಮಾಡಿಕೊಂಡು ಸೈಡಿಗೆ ನೆಂಚ್ಕೊಳ್ಳೋಕೆ ಏನಾದರೂ ಸಲಾಡೋ ಅಥವಾ ಏನಾದರೂ ಫ್ರೈಡ್ ಐಟಮ್ಸ್ ಮಾಡ್ಕೊಂಡ್ಬಿಟ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಟೈಮ್ ಕೂಡ ಆಗೋಯ್ತು, ಇನ್ನೇನು ನಮ್ಮ ಮನೆಯವ್ರು ಕೂಡ ಎದ್ದೇಳ್ತಾರೆ. ಸೊ ಹಾಗಾಗಿ ಕಾಫಿನೂ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಒಂದು ಸ್ವಲ್ಪ ಹಾಲು ಕುಡಿಯೋಣ ಅಂತ. ಬಿಕಾಸ್ ಎದ್ದು ಎಕ್ಸಸೈಸ್ ಮಾಡಿ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿರ್ತೀನಿ. ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಒಂದು 20 ಮಿನಿಟ್ಸ್ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಆದರೆ ಸೊ ಯೂಶ್ವಲಿ ಕೆಲಸ ಮಾಡ್ತಾ 20 ಮಿನಿಟ್ಸ್ ಅಂತ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಒಂದು ಸ್ವಲ್ಪ ಹಾಲು ಕುಡ್ದಿರ್ತೀನಿ, ಸೊ ದಟ್ ನನಗೊಂದು ರೀತಿ ಎನರ್ಜಿ ಇರುತ್ತೆ ಅಂತ ಹೇಳಿ. ಬಟ್ ಇವತ್ತಂತೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಾಲು ಕುಡ್ದಿದ್ರಿಂದ ತುಂಬ ಒಂಥರ ಇದ್ದಕ್ಕಿದ್ದಂಗೆ ಪೇನ್ ಶುರು ಆಗೋಯ್ತು. ನನಗಂತೂ ಯಾಕಪ್ಪ ಅಂತ ಭಯನೇ ಆಗೋಷ್ಟು ರೇಂಜು. ಫುಲ್ ಹೊಟ್ಟೆಲ್ಲ ಒಂದು ರೀತಿ ಕಲ್ಲು ಥರ ಆದಂಗೆ ಆಗೋಗ್ತಾಯಿತ್ತು. ಏನೋ ಮೂಮೆಂಟ್ಸಾ ಬೇಬಿದು ಅಥವಾ ಏನಾಗ್ತದೆ ಅಂತ ಗೊತ್ತಾಗಲಿಲ್ಲ. ಬಟ್ ಅದಾದಮೇಲೆ ಒಂದು ರೀತಿ ಬಂದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಆವಾಗ ಅಂದ್ಕೊಂಡೆ, ಇದು ಗ್ಯಾಸ್ಟ್ರಿಕ್, ಖಾಲಿ ಹೊಟ್ಟೆಗೆ ಹಾಲು ಕುಡ್ದಿದ್ರಿಂದ ಈ ರೀತಿ ಗ್ಯಾಸ್ಟ್ರಿಕ್ ಆಗಿದೆ ಅಂತ. ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಹಾಲು ಅಥವಾ ಕಾಫಿ ಕುಡಿಯೋದಕ್ಕಿಂತ ಅದ್ರ ಜೊತೆ ಏನಾದರೂ ಒಂದು 2 ಲೈಟಾಗಿ ಕುಕೀಸ್ ಆಗಲಿ ಅಥವಾ ರಸ್ಕ್ ಆಗಲಿ ತೊಗೊಳ್ಳೋದು ಇಸ್ ಬೆಸ್ಟ್ ಅನಿಸುತ್ತೆ. ಸೊ ಬಟ್ ಕುಡಿದ್ಬಿಟ್ಟೆ. ಅದಾದಮೇಲೆ ನನಗೆ ಫುಲ್ಲು ಭಯ ಆಗೋಯಿತು. ಬಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಯ್ತು ನೀರೆಲ್ಲ ಕುಡ್ದಾದ್ಮೇಲೆ. ಬಟ್ ಈ ಒಂದು ಟೈಮಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಪೇನ್ ಬಂದರೂ ಒಂದು ರೀತಿ ಭಯ ಆಗ್ತಾ ಇರುತ್ತೆ. ಹೇಳಬೇಕಾ ನಮ್ಮ ಮನೆಯವ್ರಿಗೆ, ಬೇಡವಾ, ಅವ್ರಿಗೆ ಟೆನ್ಷನ್ ಆಗುತ್ತಾ ಅನ್ನೋ ಥರ. ಬಟ್ ಆದರೆ ಸರಿ ಹೋಯಿತು. ಆ್ಯಂಡ್ ನಮ್ಮ ಮನೆಯವ್ರಿಗೆ ನಾವೆಲ್ಲ ಹುಷಾರಾದ್ಮೇಲೆ ಹೇಳಿದೆ, ಈ ಥರ ಆಯಿತು ಬೆಳಗ್ಗೆ ನನಗೆ ಅಂತ. ಅವರು ಇಟ್ಸ್ ಓಕೆ, ಗ್ಯಾಸ್ಟ್ರಿಕ್ಕಿಗೆ ಆಗುತ್ತೆ ಅಂತ ಹೇಳಿ ಅವರು ಸುಮ್ಮನೆ ಆದರು. ಆ್ಯಂಡ್ ಎಸ್ ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಅದಾದಮೇಲೆ ಈರುಳ್ಳಿನ ಫ್ರೈ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಿಡೋ ತನಕ ಕುದಿಸ್ಕೊತೀನಿ. ಇನ್ನು ಡ್ರೈ ಮಸಾಲೆಗೆ ನಾನು ಅಚ್ಕಾರದ ಪುಡಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೊಂಡಿದ್ದೀನಿ ಸ್ವಲ್ಪನೇ. ಆ್ಯಂಡ್ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಬಳಸಿದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ ಧನಿಯಾ ಪೌಡರ್ ಆ್ಯಂಡ್ ಒಂದು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಅದನ್ನು ಬಳಸ್ಬೋದು. ನನಗೆ ಯೂಶ್ವಲಿ ಚೆನ್ನ ಮಸಾಲ ಪೌಡರ್ ಏನಿದೆ ಅದು ಇಷ್ಟ ಆಗೋಲ್ಲ. ಸ್ವಲ್ಪ ಹುಳಿ
ಬರುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಚಿಕನ್ ಮಸಾಲ ಪೌಡರ್ನೇ ಬಳಸ್ತೀನಿ. ಇನ್ನು ಎಲ್ಲ ಕಾಳನ್ನೂ ಹಾಕ್ಬಿಡಲ್ಲ ಮಸಾಲೆಗೆ, ಬಿಕಾಸ್ ಅದು ಬರೀ ನೀರು ಥರ ಅನಿಸ್ಬಿಡುತ್ತೆ. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂತ ಅಂದಾಗ ಈ ರೀತಿ ಬೇಯಿಸಿರೋಂಥ ಕಾಳನ್ನ ಒಂಚೂರು ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಗ್ರೇವಿಗೆ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ. ಸೊ ಫೈನಲಿ ನಮ್ಮ ಚೆನ್ನ ಮಸಾಲ ರೆಡಿ ಆಗ್ತದೆ. ಆ್ಯಂಡ್ ಎಸ್, ಇದು ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೇವಿ ಕಂಪ್ಲೀಟಾಗಿ ತಿಕ್ನೆಸ್ ಆಗುತ್ತೆ. ಆ್ಯಂಡ್ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬರೀ ದೋಸೆಗಲ್ದಲ್ಲೇ ಪೂರಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆನೂ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. ಆಮೇಲೆ ಹೋಗಿ ರೆಡಿಯಾಗಿ ಕಂಪ್ಲೀಟಾಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋದಕ್ಕೆ ಎಲ್ಲ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದೆ. ಫೈನಲಾಗಿ ಒಂದು ಸ್ವಲ್ಪ ಸೋಡಾನ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿಗೆ. ಇಲ್ಲ ಅಂತಂದರೆ ಫಸ್ಟೇ ಮಿಕ್ಸ್ ಮಾಡಿಬಿಟ್ರೆ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಇನ್ನೇನು ಹಂಚ ಮೇಲೆ ಹಾಕ್ತಾಯಿದ್ದೀವಿ ಅಂದಾಗ ಒಂದು 2 ಪಿಂಚಷ್ಟು ಸೋಡಾನ ಬಳಸ್ಕೊಂಡು, ಸಕ್ಕರೆ ಹಾಗೂ ಉಪ್ಪನ್ನ ಬಳಸ್ಕೊಂಡು ದೋಸೆನ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗೇ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನನಗಂತೂ. ಇನ್ಸ್ಟೆಂಟಾಗಿ ದೋಸೆ ತುಂಬ ಕ್ವಿಕ್ಕಾಗೂ ಮಾಡ್ಬೋದು. ಆ್ಯಂಡ್ ಒನ್ ಟೈಮಿಗೆ ಬೇಕು ಅಂತಂದರೆ ಈ ರೀತಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ರುಚಿಯಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲೂ ಇವತ್ತು ತಿನ್ಕೊಂಡು ಹೋಗಬೇಕಿತ್ತು, ಬಿಕಾಸ್ ಹೋಗಿದ ತಕ್ಷಣ ಒಂದು ಸ್ವಲ್ಪ ಕೆಲಸ ಇದೆ, ಕಾಲೇಜಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬೇಗನೆ ಇನ್ನು ಆನ್ ಟೈಮ್ಗಿಂತ ಮುಂಚೆನೇ ರೆಡಿಯಾಗಿದ್ದೆ ನಾನು. ಬಿಕಾಸ್ ಬೆಳಗ್ಗೆ ಬೇಗ ಎದ್ಬಿಟ್ರೆ ಒಂದು ರೀತಿ ಪೂರ್ತಿ ಡೇ ಪ್ರೊಡಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಹಾಗೆ ಹೊರಗಡೆ ಕೂಡ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ ಇವತ್ತು ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ನೋಡೋಣ ಎಲ್ಲಿ ಹೋಗ್ತೀನಿ ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಬಂದಿದೆ. ನೀಟಾಗಿ ಬೆಂದಿರೋವಂಥ ತೂತು ದೋಸೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಡಿಟೋ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸೆಟ್ ದೋಸೆ ಇಲ್ಲಿ ರೆಡಿಯಾಗಿದೆ ಮನೆಯಲ್ಲಿ. ಬೇಕು ಅಂತಂದರೆ ಮೇಲ್ಗಡೆ ಕಡಲೆಪುಡಿ ಅನ್ನೋದಕ್ಕಿಂತ ಕಡಲೆ ಬೀಜದ ಮಸಾಲೆ ಪೌಡರ್ ಏನು ಬರುತ್ತೆ ಅದನ್ನು ಕೂಡ ನೀವು ಬಳಸ್ಕೋಬೋದು. ನಾನು ಅದನ್ನೆಲ್ಲ ಮಾಡೋಕ್ಕಷ್ಟೊಂದು ಟೈಮ್ ಇರಲ್ಲ. ಟೈಮ್ ಇದ್ದರೆ ಏನು ಬೇಕಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸಿನ್ಸ್ ಟೈಮ್ ಇಲ್ಲ ಅಂತ ಹೇಳಿ ನಾನು ಪ್ಲೇನ್ ದೋಸೆ ಹಾಕ್ಕೊಂಡೆ. ಆ್ಯಂಡ್ ಈರುಳ್ಳಿನ ಹಚ್ಬಿಟ್ಟು ಹಂಚ ಮೇಲೆ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಇನ್ನು ಫೈನಲಾಗಿ ಈ ರೀತಿ ಚೆನ್ನ ಮಸಾಲ ಆ್ಯಂಡ್ ಸೆಟ್ ದೋಸೆ ರೆಡಿಯಾಗೋಗಿತ್ತು. ಆ್ಯಂಡ್ ಇದನ್ನು ಎಂಜಾಯ್ ಮಾಡಿಕೊಂಡು ನಾನು ನನ್ನ ಆಫೀಸ್ಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಮಂಡೇ ಮಾರ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.